ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. 2024ರ ಬಜೆಟಲ್ಲಿ NPS ವಾತ್ಸಲ್ಯ ಸ್ಕೀಮ್ನ ಗೌರ್ಮೆಂಟಿಂದ ಅನೌನ್ಸ್ ಮಾಡಿದರು. ಏನಿದು NPS ವಾತ್ಸಲ್ಯ ಸ್ಕೀಮು, ಯಾರೆಲ್ಲ ಎಲಿಜಿಬಲ್ ಇರ್ತಾರೆ, ಏನೇನೆಲ್ಲ ರೂಲ್ಸ್ ಇದೆ ಅಂತ ಇವತ್ತಿನ ಪ್ರೀಮಿಯರಲ್ಲಿ ನೋಡ್ತಾ ಹೋಗೋಣ. ನಮ್ಮ ಚಾನಲ್ನಲ್ಲಿ NPS ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಬಂದಿಲ್ಲ. NPSಲ್ಲಿ Tier 1 ಅಕೌಂಟು, Tier 2 ಅಕೌಂಟ್ ಅಂತ ಎರಡಿರುತ್ತೆ. Tier 1 ಅಕೌಂಟ್ ಮಾತ್ರ ನಿಮಗೆ ಟ್ಯಾಕ್ಸ್ ರಿಲೇಟೆಡ್ ಏನು ಬೆನಿಫಿಟ್ಸ್ ಇರುತ್ತೋ ಅದಕ್ಕೆ ಎಲಿಜಿಬಲ್ ಆಗಿರುತ್ತೆ. Tier 2 ಅನ್ನೋದು ನಿಮಗೆ ಕೇವಲ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಂದ ನೀವು ನೋಡ್ತಾ ಇದ್ದೀರಾ ಅಂದರೆ ಆ ರೀತಿ ಮಾತ್ರ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಆದರೆ ಈ NPS ವಾತ್ಸಲ್ಯ ಅಂತ ಇರುವಂಥದ್ದು ಮೈನರ್ ಅಂದರೆ 18 ವರ್ಷಕ್ಕಿಂತನೂ ಕಮ್ಮಿ ಇರುವಂಥದ್ದು. ಮೇನ್ಲಿ ಮಕ್ಕಳಿಗೆ ನೀವು NPS ಅಕೌಂಟ್ನ ಓಪನ್ ಮಾಡಬೇಕು ಅಂತಂದರೆ NPS ವಾತ್ಸಲ್ಯ ಅನ್ನೋದನ್ನು ತರ್ತಾ ಹೋದರು. ನೋಡಿ, ಇಲ್ಲಿ ನಿಮಗೆ NPS ನೀವು ಪಾಯಿಂಟ್ ಆಫ್ ಸರ್ವಿಸ್ ಅಂದರೆ ಬ್ಯಾಂಕು, ಪೋಸ್ಟ್ ಆಫೀಸು ಈ ಥರನೂ ಹೋಗಿ ನೀವು NPS ಅಕೌಂಟ್ನ ಓಪನ್ ಮಾಡ್ಬೋದು. NPS ವಾತ್ಸಲ್ಯ ಅಕೌಂಟು ಆನ್ಲೈನಲ್ಲಿ ಮಾಡಬೇಕು ಅಂತಂದರೆ npstrust.org.in ಇದನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಅಥವಾ ಕಮೆಂಟ್ ಸೆಕ್ಷನ್ಲಿ ನಾನು ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ಬಂದು ಮಾತ್ರ ಓಪನ್ ಮಾಡೋಕ್ಕೆ ಸಾಧ್ಯತೆ ಇದೆ. ಇಲ್ಲಿ ನೀವು ನೋಡೋದಾದರೆ NPS ವಾತ್ಸಲ್ಯ ಈಸ್ ಎ ಕಾಂಟ್ರಿಬ್ಯೂಟರಿ ಪೆನ್ಷನ್ ಸ್ಕೀಮು. ಯಾರು ರೆಗ್ಯುಲೇಟ್ ಮಾಡ್ತಾರೆ ಇದನ್ನ? PFRDA, ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ. ಅವರು ರೆಗ್ಯುಲೇಟ್ ಮಾಡ್ತಾರೆ. ಎಲ್ಲ ಒಂದು ಇಂಡಿಯನ್ ಮೈನರ್ ಸಿಟಿಸನ್ಸ್ ಯಾರಿದ್ದಾರೆ 18 ವರ್ಷಕ್ಕಿಂತ ಕೆಳಗಡೆ ಇರೋರು, ಅವರು ಇದಕ್ಕೆ ಎಲಿಜಿಬಲ್ ಇರ್ತಾರೆ NPS ವಾತ್ಸಲ್ಯ ಸ್ಕೀಮಿಗೆ ಅಲ್ವಾ. ಸೊ NPS ವಾತ್ಸಲ್ಯ ಸ್ಕೀಮಲ್ಲಿ ನೀವು ವಾರ್ಷಿಕವಾಗಿ ₹1000 ನೀವು ಇನ್ವೆಸ್ಟ್ ಮಾಡಿದ್ರು ಸಾಕು. ಮಿನಿಮಮ್ ₹1000 ಇನ್ವೆಸ್ಟ್ ಮಾಡಬೇಕಾಗುತ್ತೆ ನಿಮ್ಮ ಮಕ್ಕಳ ಹೆಸರಲ್ಲಿ ಅಕೌಂಟ್ನ ಓಪನ್ ಮಾಡಿದ ಮೇಲೆ. ಸೊ ಇದಕ್ಕೆ ಸೆಂಟ್ರಲ್ ರೆಕಾರ್ಡ್ ಕೀಪಿಂಗ್ ಏಜೆನ್ಸಿ ಅಂತಿದೆ. ಅಂದರೆ ನೀವು ಒಂದು NPS ಅಕೌಂಟ್ ಓಪನ್ ಮಾಡಿದಾಗ ನಿಮಗೆ ಪ್ರಾನ್ ನಂಬರ್ ಅಂತ ಕೊಡ್ತಾರೆ. ಈಗ ಹೇಗೆ ಪ್ಯಾನ್ ಕಾರ್ಡ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಇದೆಯೋ, ಅದೇ ರೀತಿಗೆ PF ಇಂದು ಒಂದು UN ನಂಬರ್ ಅಂತ ಬರ್ತಾ ಹೋಗುತ್ತೋ, ಅದೇ ರೀತಿಯಾಗಿ NPS ಅಕೌಂಟ್ ಮಾಡಿದ್ರೆ ಪ್ರಾನ್ ನಂಬರ್ ಅಂತ ಬರುತ್ತೆ. ಅಂದರೆ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಅಂತ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ಮೇಂಟೈನ್ ಮಾಡೋಕ್ಕೆ 3 ಏಜೆನ್ಸಿಗಳಿದೆ. ಒಂದು ಪ್ರೋಟೀನು, KFinTech ಅಥವಾ ಕ್ಯಾಂಪ್ಸ್. ಈ 3ರಲ್ಲಿ ಯಾವುದ್ರ ಜೊತೆ ಬೇಕಾದರೂ ನೀವು ಓಪನ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾದರೆ ಏನಿದೆ NPS ವಾತ್ಸಲ್ಯ ಸ್ಕೀಮಲ್ಲಿ, ಯಾಕೆ ಇದನ್ನು ತಂದಿದ್ದಾರೆ ಅಂದರೆ ನೋಡಿ, ಮೇಯ್ನ್ ಆಗಿ ಮಕ್ಕಳಲ್ಲಿ ತುಂಬ ಅರ್ಲಿ ಏಜಿಂದನೇ ಅವರಿಗೆ ಸೇವಿಂಗ್ಸ್ ಅಂದ್ರೇನು, ಅರ್ನಿಂಗ್ ಅಂದ್ರೇನು, ಮತ್ತು ಯಾವ ರೀತಿಯಾಗಿ ನಾವು ಖರ್ಚು ಮಾಡಬೇಕು, ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡಬೇಕು, ಅದ್ರ ಬಗ್ಗೆ ಒಂದು ಹವ್ಯಾಸ ರೂಢಿಗೊಳ್ಳಿ ಮಕ್ಕಳಲ್ಲಿ ಅನ್ನೋದಕ್ಕೋಸ್ಕರ ಈ ಸ್ಕೀಮ್ನ ತಂದಿರುವಂಥದ್ದು. ಹಾಗಾಗಿ ತುಂಬ ಅರ್ಲಿ ಏಜಲ್ಲಿ ಮಕ್ಕಳಿಗೆ ನೀವು ತುಂಬ 2-3 ವರ್ಷ ಈ ಮಕ್ಕಳು ಹುಟ್ಟಿದಾಗಿಂದ 18 ವರ್ಷದಲ್ಲಿ ಯಾವಾಗ ಬೇಕಾದರೂ ನೀವು NPS ವಾತ್ಸಲ್ಯ ಅಕೌಂಟನ್ನು ಓಪನ್ ಮಾಡಿ, ನಾವು ನೋಡಿ ನಿಮ್ಮ ಹೆಸರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಹೋಗ್ತಾ ಇದೆ, ಈ ರೀತಿಯಾಗಿ ಆ ಒಂದು ಸೇವಿಂಗ್ ಹ್ಯಾಬಿಟ್ನ ನಾವು ಕಲ್ಟಿವೇಟ್ ಮಾಡ್ತಾ ಹೋಗ್ಬೋದು. ಸೊ NPS ಅಕೌಂಟಲ್ಲಿ ಆಗಲೇ ಹೇಳ್ದಂಗೆ ಎಲಿಜಿಬಿಲಿಟಿ ಅನ್ನೋದು 18 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳಿಗಾಗಿರುತ್ತೆ. ಓಪನ್ ಮಾಡಬೇಕಾದ್ರೆ ಅಕೌಂಟು ಜೊತೆಗೆ ಅವ್ರ ಜೊತೆ ಒಬ್ಬ ಗಾರ್ಡಿಯನ್ ಇರಬೇಕಾಗುತ್ತೆ. ಅದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಇಲ್ಲ ಪಕ್ಷದಲ್ಲಿ ಬೇರೆ ಯಾರು ಮಗುನ ನೋಡ್ಕೊತಾ ಇರ್ತಾರೋ ಅವರು ಗಾರ್ಡಿಯನ್ ಆಗಿ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ಸೊ ಮೈನರ್ ಯಾರು ಇರ್ತಾರೆ ಅಂದರೆ ಯಾರ ಹೆಸರಲ್ಲಿ ಅಕೌಂಟ್ ಓಪನ್ ಆಗುತ್ತೋ ಅವರೇ ಸೋಲ್ ಬೆನಿಫಿಷರಿ ಆಗಿರ್ತಾರೆ. ಅಂದರೆ ಆ ಸ್ಕೀಮಿಂದ ಏನೇನು ಬೆನಿಫಿಟ್ಸ್ ಬರುತ್ತೋ ಅದಕ್ಕೆ ಕಂಪ್ಲೀಟ್ ಬೆನಿಫಿಷರಿ ಅವರೇ ಆಗಿರ್ತಾರಲ್ವಾ. ಸೊ ಹಾಗಾದರೆ ಅಕೌಂಟ್ನ ಓಪನ್ ಮಾಡೋದು ಎಲ್ಲಿ ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಪಾಯಿಂಟ್ ಆಫ್ ಪ್ರೆಸೆನ್ಸ್ ಅಂತಂದರೆ ನೀವು ಈಗ PFRDA ಅಂದರೆ ಈಗ ಅವ್ರದ್ದೇನು ಪೆನ್ಷನ್ ಸ್ಕೀಮ್ ರೆಗ್ಯುಲೇಟರಿ ಏಜೆನ್ಸಿ ಇದೆಯಲ್ಲ, ಅವ್ರದ್ದು ಕೆಲವೊಂದು ಪಾಯಿಂಟ್ ಆಫ್ ಸರ್ವಿಸ್ಗಳಿರುತ್ತೆ, ಅಲ್ಲಿ ಹೋಗ್ಬೋದು. ಅಂದರೆ ಅದು ಯಾವುದು ಬ್ಯಾಂಕ್ಗಳಾಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು, ಪೆನ್ಷನ್ ಫಂಡ್ ಆಫೀಸ್ಗಳಾಗಿರ್ಬೋದು, ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅಥವಾ ಆನ್ಲೈನಲ್ಲಿ ನೀವು ಮಾಡ್ತೀರಾ ಅಂದರೆ ಈ NPS ಟ್ರಸ್ಟ್ ವೆಬ್ಸೈಟ್ ಏನು ತೋರಿಸ್ತೆ ಅಲ್ಲಿ ಓಪನ್ ಮಾಡ್ಬೋದು. ಹಾಗಾದರೆ ಏನೇನು ಡಾಕ್ಯುಮೆಂಟ್ ಕೇಳ್ತಾರೆ ಈ ಅಕೌಂಟ್ ಓಪನ್ ಮಾಡೋಕ್ಕೆ ಹೋಗೋದಾದರೆ, ನೀವು ನೋಡಿ, ಮೈನರ್ ಯಾವ ಮಗು ಯಾವ ಹೆಸರಲ್ಲಿ ಓಪನ್ ಮಾಡೋಕ್ಕೆ ಹೋಗ್ತಾ ಇರ್ತೀರೋ ಮಗುದು ಡೇಟ್ ಆಫ್ ಬರ್ತ್ ಪ್ರೂಫ್ ಕೊಡಬೇಕು. ಡೇಟ್ ಆಫ್ ಬರ್ತ್ ಪ್ರೂಫ್ ಯಾವುದು? ನೀವು ಬರ್ತ್ ಸರ್ಟಿಫಿಕೇಟ್ ಕೊಡ್ಬೋದು, ಅಥವಾ TC ಕೊಡ್ಬೋದು, ಅಥವಾ 10th ಮಾರ್ಕ್ಸ್ ಕಾರ್ಡ್ ಕೊಡ್ಬೋದು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟ್ ಏನಿರುತ್ತೋ ಡೇಟ್ ಆಫ್ ಬರ್ತ್ ಇರುವಂಥದ್ದು ಈ 5ರಲ್ಲಿ ಯಾವ್ದು ಬೇಕಾದ್ರೂ ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಯಾರು ಗಾರ್ಡಿಯನ್ ಆಗಿ ಮಗು ಜೊತೆಗೆ ಹೋಗಿರ್ತಿರಲ್ಲ ಅಕೌಂಟ್ ಓಪನ್ ಮಾಡೋದಕ್ಕೆ, ನಿಮ್ಮದು KYC ವೆರಿಫಿಕೇಷನ್ ಮಾಡಬೇಕಾಗತ್ತೆ. ನಿಮ್ಮದು KYC ವೆರಿಫಿಕೇಷನ್ಗೆ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ವೋಟರ್ ID, ಪಾಸ್ಪೋರ್ಟು, ಎನ್ರೇಗಾ ಜಾಬ್ ಕಾರ್ಡು ಅಥವಾ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಲ್ಲಿ ಯಾವುದರಲ್ಲಿರೋದು ಇದ್ರೂ ಕೂಡ ನೀವು KYCದು ನಿಮ್ಮದು ಡೀಟೇಲ್ಸು ಕೊಡಬೇಕಾಗತ್ತೆ. ಜೊತೆಗೆ ಯಾರು ಗಾರ್ಡಿಯನ್ ಇರ್ತಾರೋ ಅವ್ರದ್ದು ಪ್ಯಾನ್ ಕಾರ್ಡ್ ನಂಬರ್ನು ಕೂಡ ಕೊಡಬೇಕಾಗ್ತಾ ಹೋಗುತ್ತೆ. ಜೊತೆಗೆ ಯಾರಾದರೂ NRIಗಳು ನೋಡ್ತಾ ಇದ್ದಾರೆ ವಿಡಿಯೋನ, ಅಥವಾ NRI ಯಾರು ಇದ್ದಾರೆ ಅವರು ಗಾರ್ಡಿಯನ್ ಆಗಿದ್ದಾರೆ, ಅವರು ತಮ್ಮ ಮಗು ಇಲ್ಲಿದೆ ಅವ್ರಿಗೆ ಓಪನ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ನೀವು ಅವಾಗ NRI ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನು ಕೂಡ ಕೇಳ್ತಾ ಹೋಗ್ತಾರಂತೆ. ಸೊ ಅದಾದಮೇಲೆ ಏನಾಗ್ತಾ ಹೋಗುತ್ತೆ, ಮೈನರ್ ಹೆಸರಲ್ಲಿ ಪ್ರಾನ್ ನಂಬರ್, ನಾನು ಆಗಲೇ ಹೇಳ್ದಂಗೆ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಅನ್ನೋದು ಮೈನರ್ ಯಾವ ಮಗು ಹೆಸರಲ್ಲಿ ಓಪನ್ ಮಾಡೋಕ್ಕೆ ಹೋಗಿರ್ತೀರೋ ಅಕೌಂಟ್ನ ಅಲ್ಲಿ ಇಶ್ಯೂ ಆಗ್ತಾ ಹೋಗುತ್ತೆ. ಕಾಂಟ್ರಿಬ್ಯೂಷನ್ ಆಗಲೇ ಹೇಳಿದಾಗೆ ವಾರ್ಷಿಕವಾಗಿ ನೀವು ಅಕೌಂಟ್ ಓಪನಿಂಗ್ ಮಾಡಬೇಕಾದ್ರೆ ನೋಡಿ ₹1000 ಕೊಡಬೇಕು. ಅದಾದಮೇಲೆ ವಾರ್ಷಿಕವಾಗಿ ನೀವು ₹1000 ವರ್ಷಕ್ಕೆ ಕಟ್ಟಿದ್ರೆ ಸಾಕು. ಮ್ಯಾಕ್ಸಿಮಮ್ ಯಾವುದೇ ರೀತಿಯಾದಂಥ ಲಿಮಿಟ್ ಇಲ್ಲ. ನೀವು ಎಷ್ಟು ಬೇಕಾದರೂ NPS ವಾತ್ಸಲ್ಯ ಸ್ಕೀಮಲ್ಲಿ ನಿಮ್ಮ ಮಗು ಹೆಸರಿನಲ್ಲಿ ನೀವು ಡೆಪಾಸಿಟ್ ಮಾಡ್ತಾ ಬರ್ಬೋದು. ಸೊ ಅದಾದಮೇಲೆ ನಾನು ಆಗಲೇ ಹೇಳ್ದಂಗೆ ಪೆನ್ಷನ್ ಫಂಡ್ ಯಾವುದಿರುತ್ತೆ ಅಂತಂದರೆ ಅದನ್ನ ನೀವು ಚೂಸ್ ಮಾಡೋದಕ್ಕೆ ಮಲ್ಟಿಪಲ್ ಕ್ಯಾಟಗರಿ ಇದೆ ಇನ್ವೆಸ್ಟ್ಮೆಂಟ್ ಚಾಯ್ಸು. ನೋಡಿ, ಒಂದು ಡಿಫಾಲ್ಟಾಗಿ ನೀವೇನು ಚೂಸ್ ಮಾಡಲಿಲ್ಲ ಅಂತಂದ್ರೂ ಡಿಫಾಲ್ಟ್ ಚಾಯ್ಸ್ ಯಾವುದಾಗಿರುತ್ತೆ, 50% ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅಂದರೆ ನೀವು ವಾರ್ಷಿಕವಾಗಿ 1 ಲಕ್ಷ ಮಗು ಹೆಸರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ 50,000 ಈಕ್ವಿಟಿ
ಈಕ್ವಿಟಿ ಫಂಡ್ಗಳಲ್ಲಿ ಒಂದು ಈ ಫಂಡ್ ಚೂಸ್ ಮಾಡ್ಕೊಂಡು ನಿಮಗೆ ಬಿಡ್ತಾರೆ ಅಲ್ಲಿ NPS ವಾತ್ಸಲ್ಯದಲ್ಲಿ. ಆ 50% ಈಕ್ವಿಟಿಗೆ ಹೋಗ್ತಾ ಹೋಗುತ್ತೆ, ಅದು ಡಿಫಾಲ್ಟ್ ಚಾಯ್ಸ್. ಅದನ್ನ ಮಾಡರೇಟ್ ಲೈಫ್ ಸೈಕಲ್ ಫಂಡ್ ಅಂತ ಕರ್ತಾರೆ. ಅಂದರೆ 50% ಈಕ್ವಿಟಿಗೆ ಹೋಗ್ತಾ ಇದೆ, ಇನ್ನು 50% ಬೇರೆ ಕಾರ್ಪೊರೇಟ್ ಡೆಟ್ಸು, ಗೌರ್ಮೆಂಟ್ ಸೆಕ್ಯೂರಿಟೀಸು ಅಲ್ಲಿ ಇನ್ವೆಸ್ಟ್ ಆಗ್ತಾ ಇರುತ್ತೆ. ಆಟೋ ಚಾಯ್ಸ್ ಅಂತಂದರೆ ನೀವು ಚೂಸ್ ಮಾಡ್ಬೋದು. ಡಿಫಾಲ್ಟ್ ಚಾಯ್ಸ್ ಇತ್ತು ಅಂತಂದರೆ ಆ ರೀತಿ ಇರುತ್ತೆ. ಆಟೋ ಚಾಯ್ಸ್ ಅಂದರೆ ನೀವು ಚೂಸ್, ಅಂದರೆ ಗಾಡಿಯನ್ನು ಚೂಸ್ ಮಾಡ್ಬೋದು. ಅಂದರೆ ಅಗ್ರೆಸಿವ್ ಆಗಿ ನೀವು ಇನ್ವೆಸ್ಟ್ ಮಾಡೋಕೆ ಹೋಗ್ತೀರಾ. ಅಗ್ರೆಸಿವ್ LC ಅಂತಂದರೆ ಅಗ್ರೆಸಿವ್ ಲೈಫ್ ಸೈಕಲ್ ಫಂಡ್ ಅಂದರೆ 75% ಹಣ ನೀವೇನು ಪ್ರತಿ ವರ್ಷ ನೀವು ಹೂಡಿಕೆ ಮಾಡ್ತಾ ಇರ್ತೀರೋ ಅದು ಈಕ್ವಿಟಿ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿಗಳಿಗೆ ಹೋಗ್ತಾ ಹೋಗುತ್ತೆ. ಇನ್ನು 25% ಬೇರೆ ಕಡೆ ಅಲೋಕೇಟ್ ಆಗ್ತಾ ಹೋಗುತ್ತೆ. ಮಾಡರೇಟ್ ಕ್ಯಾಟಗರಿ ತೊಗೊಂಡ್ರೆ 50% ಆಗಲೇ ಅದರ ಡಿಫಾಲ್ಟ್ ಚಾಯ್ಸ್ ಯಾವುದಿದೆಯೋ ಅದೇ ರೀತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಕನ್ಸರ್ವೇಟಿವ್ ಕ್ಯಾಟಗರಿ ಅಂತಿದೆ. ಯಾರಾದರೂ ನನಗೆ ಅಷ್ಟು ರಿಸ್ಕ್ ಬೇಡ, ಸ್ಟಾಕ್ ಮಾರ್ಕೆಟಲ್ಲಿ ಮಗು ಹೆಸರಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅಂತಂದರೆ ನೀವು 25% ಈಕ್ವಿಟಿ ಅಂತ ಒಂದು ಚಾಯ್ಸ್ ಇರುತ್ತೆ, ಅದನ್ನು ಕೂಡ ನೀವು ತೊಗೊಂಡು ಹೋಗ್ಬೋದು. ಯಾರಿಗಾದರೂ ಈ ಒಂದು ಏನು ಬೈ ಡಿಫಾಲ್ಟ್ ಕೊಟ್ಟಿದ್ದಾರಲ್ಲ, 25% ಈಕ್ವಿಟಿಗೆ, ಇಲ್ಲ 50% ಈಕ್ವಿಟಿಗೆ, ಇಲ್ಲ 75% ಈಕ್ವಿಟಿಗೆ, ಈ ಥರ ಒಂದು ಘಟ್ಟ ಇದೆ ಅಲ್ವಾ. ಈ ಥರದ್ದು ನನಗೆ ಅಲೋಕೇಶನ್ ಇಷ್ಟ ಇಲ್ಲ, ನನಗೆ 40% ಈಕ್ವಿಟಿಗೆ ಇನ್ವೆಸ್ಟ್ ಮಾಡಬೇಕು ಅಥವಾ 30% ಮಾಡಬೇಕು, 35% ಮಾಡಬೇಕು, ಈ ರೀತಿ ಏನಾದರೂ ನಿಮಗೆ ಆಕ್ಟಿವ್ ಆಗಿ ಚಾಯ್ಸ್ ಮಾಡೋಂಥದ್ದಿದೆ ಅಂತಂದರೆ ಅವರು ಆಕ್ಟಿವ್ ಚಾಯ್ಸನ್ನು ಚೂಸ್ ಮಾಡ್ಬೋದು. ಅಲ್ಲಿ ನಿಮಗೆ 75%ಅಲ್ಲಿ ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು. 1%ಇಂದ 75%ಗೆ ಎಷ್ಟು ಬೇಕಾದ್ರೂ ನೀವು ಈಕ್ವಿಟಿನಲ್ಲಿ ಇಡ್ತಾ ಹೋಗ್ಬೋದು. ಅದೇ ರೀತಿ ಕಾರ್ಪೊರೇಟ್ ಡೆಟ್ಟಲ್ಲಿ ಎಷ್ಟು 1%ಇಂದ ಅಪ್ ಟು 100% ಪೂರ್ತಿ ಡೆಟ್ ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಅಂತಂದರೆ ಅದನ್ನು ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು. ಅದೇ ರೀತಿ ಪೂರ್ತಿ ಗೌರ್ಮೆಂಟ್ ಸೆಕ್ಯೂರಿಟೀಸೆಲ್ಲ ಇನ್ವೆಸ್ಟ್ ಆಗಲಿ ಅಂದರೆ ಅದನ್ನು ಚೂಸ್ ಮಾಡ್ತಾ ಹೋಗ್ಬೋದು. ಅಥವಾ ಬೇರೆ ಆಲ್ಟರ್ನೇಟಿವ್ ಅಸೆಟ್ಟಲ್ಲಿ ಅಪ್ ಟು 5% ಅಲ್ಲಿಗೆ ಅಲೋಕೇಟ್ ಮಾಡೋಕ್ಕೆ ಬಿಡ್ಬೋದು. ಸೊ ಯಾರಾದರೂ ಇದ್ರ ಬಗ್ಗೆ ತುಂಬ ಗೊತ್ತಿದೆ, ನೀವು ಈ ಥರನೇ ಸ್ಪೆಸಿಫಿಕ್ ಆಗಿ ನಾನು ಪ್ಲಾನ್ ಮಾಡಿ ನನ್ನ ಮಗುವಿನ ಹೆಸರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದೆ ಅಂತಂದರೆ ನೀವು ಆಕ್ಟಿವ್ ಚಾಯ್ಸ್ ತೊಗೋಬೋದು. ಇಲ್ಲ ಅಂತಂದರೆ ಅಟ್ ದ ಅರ್ಲಿ ಏಜಲ್ಲಿ ಬರ್ತಾ ಇರೋದ್ರಿಂದ ನೀವು ಐದರ್ ಮಾಡರೇಟ್ ಅಥವಾ ಅಗ್ರೆಸಿವ್ ಫಂಡಿಗೆ ಹೋಗ್ಬೋದು. ಬೈ ಡಿಫಾಲ್ಟ್ ಅದು ಮಾಡರೇಟ್ ಫಂಡೇ ಆಗಿರುತ್ತೆ. ಯಾರಿಗಾದರೂ ಯಾವ್ದು ಚೂಸ್ ಮಾಡೋದು ಏನೋ ಗೊತ್ತಿಲ್ಲ ಅಂದರೆ ನೀವು ಅಗ್ರೆಸಿವ್ ಅಥವಾ ಮಾಡರೇಟ್ ಫಂಡನ್ನೇ ಚೂಸ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಅರ್ಲಿ ಏಜಲ್ಲಿ ಅವರು ಇನ್ವೆಸ್ಟ್ ಮಾಡೋಕ್ಕೆ ಬರ್ತಿರೋದ್ರಿಂದ ಅಗ್ರೆಸಿವ್ ಆಗಿ ಹೋದ್ರೂ ಕೂಡ ಏನೂ ತಪ್ಪಿರೋದಿಲ್ಲ. ಹಾಗಾದರೆ ಇದು ಯಾವಾಗ ಈ NPS ವಾತ್ಸಲ್ಯ ಅಕೌಂಟ್ ಮೆಚ್ಯೂರ್ ಆಗುತ್ತೆ ಅಂತ ನೋಡೋದಾದರೆ, ಮಗುಗೆ ಯಾವಾಗ 18 ವರ್ಷ ತುಂಬುತ್ತೋ ಆಗ NPS ಅಕೌಂಟು ಮೆಚ್ಯೂರ್ ಆಗುತ್ತೆ. ಹಾಗಾದರೆ 16 ವರ್ಷ ಇದೆ ನನ್ನ ಮಗನಿಗೆ ಅಥವಾ ಮಗಳಿಗೆ, ಈಗ ನಾನು ಅಕೌಂಟ್ ಓಪನ್ ಮಾಡ್ಬೋದು ಅಂದರೆ ಖಂಡಿತ ಓಪನ್ ಮಾಡ್ಬೋದು. 18 ವರ್ಷದ ಒಳಗಡೆ ಯಾವಾಗ ಬೇಕಾದರೂ ಅಕೌಂಟ್ನ ಓಪನ್ ಮಾಡ್ಬೋದು. ಆದರೆ ಆ ಅಕೌಂಟು NPS ವಾತ್ಸಲ್ಯ ಅಕೌಂಟಿಂದ ಸ್ಟ್ಯಾಂಡರ್ಡ್ NPS ಅಕೌಂಟ್ ಆಗಿ ಮಗುಗೆ 18 ವರ್ಷ ತುಂಬಿದಾಗ ಅದು, ಅಂದರೆ ಅವರು ಏನು ಅಡಲ್ಟ್ ಸ್ಟೇಜಿಗೆ ಬರ್ತಾರೋ, ಸಿಟಿಸನ್ ಆಗ್ತಾರೋ, ಆಗ ಅದು ಸಿಟಿಸನ್ ಅಕೌಂಟ್ ಆಗಿ NPS ರೆಗ್ಯುಲರ್ ಅಕೌಂಟು Tier 1 ಅಕೌಂಟ್ ಆಗಿ ಕನ್ವರ್ಟ್ ಆಗುತ್ತೆ. Tier 2 ಅಕೌಂಟ್ ಆಗಲ್ಲ. Tier 1 ಅಕೌಂಟ್ ಆದರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಏನು ಕಾಂಟ್ರಿಬ್ಯೂಷನ್ ಮಾಡ್ತೀವೋ ಅದಕ್ಕೆ 80C ಜೊತೆಗೆ ಮುಂದೆ 80CC/DBನಲ್ಲಿ ಎಕ್ಸ್ಟ್ರಾ 50,000 ಅದು ಕೂಡ ಎಲಿಜಿಬಿಲಿಟಿ ಇರ್ತಾ ಹೋಗುತ್ತಲ್ವಾ. ಸೊ ಇದು ಓಲ್ಡ್ ಸ್ಕೀಮಲ್ಲಿ ಮಾತ್ರ ಇತ್ತು NPS ಬೆನಿಫಿಟ್ಸು, ಅದು ಇದೇ ಥರ ಉಳ್ಕೊತಾ ಹೋಗುತ್ತೆ. ಜೊತೆಗೆ ಏನು ಮಾಡಬೇಕಾಗುತ್ತೆ, 18 ವರ್ಷ ತುಂಬಿದ 3 ತಿಂಗಳು ಒಳಗಡೆ ಆಗಿ ಮಗು ಏನು ಮಾಡಬೇಕಾಗುತ್ತೆ, ಮತ್ತೆ ಹೊಸದಾಗಿ KYC ವೆರಿಫಿಕೇಷನ್ನ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಏನೋ ಡೇಟ್ ಆಫ್ ಬರ್ತ್ ಪ್ರೂಫ್ನ ಕೊಟ್ಬಿಟ್ಟು ಮಾಡಿರ್ತೀರಾ. ಬಟ್ ಸಿಟಿಸನ್ ಆಗಿ ಬಂದರು ಅಂತಂದರೆ ಆಗ ಮತ್ತೆ KYCನ ಅಪ್ಡೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅಕೌಂಟು ಚೇಂಜ್ ಆಗುತ್ತೆ ಅಲ್ವಾ. NPS ವಾತ್ಸಲ್ಯ ಅಕೌಂಟಿಂದ NPS ರೆಗ್ಯುಲರ್ ಅಕೌಂಟ್ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಏನು NPS Tier 1 ಅಕೌಂಟಲ್ಲಿ ಏನೇನು ಬೆನಿಫಿಟ್ಸ್ ಸಿಗ್ತಾ ಇದೆಯೋ, ಇವಾಗ ಎಕ್ಸಿಸ್ಟಿಂಗ್ NPS ಹೋಲ್ಡರ್ಸ್ ಇರ್ತಾರಲ್ಲ ಅದೆಲ್ಲ ಬೆನಿಫಿಟ್ಸು ಆ NPS ಅಕೌಂಟ್ ಕನ್ವರ್ಷನ್ ಆದಾಗ ಸಿಗ್ತಾ ಹೋಗುತ್ತೆ. ಸೊ ಇದಲ್ದಲೆ ಮಧ್ಯದಲ್ಲಿ ಯಾವಾಗಲಾದರೂ ವಿಡ್ರಾ ಮಾಡೋಂಗೆ ಇಲ್ವಾ? ಹಾಗಾದರೆ ಈಗ ನನ್ನ ಮಗುಗೆ ಈಗ 2 ವರ್ಷ ಇದೆ ಅಥವಾ ಈಗ 1 ವರ್ಷ ಆಗಿದೆ ಮಗು ಹುಟ್ಟಿ, ಈಗ ನಾನು NPS ವಾತ್ಸಲ್ಯ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಆದರೆ ಮಧ್ಯದಲ್ಲಿ ನನಗೆ ಮಗುಗೆ 18 ವರ್ಷ ಆಗೋಕ್ಕಿಂತ ಮುಂಚೆ ಎಜುಕೇಷನ್ ಪರ್ಪಸ್ಸಿಗೋ ಮತ್ತೊಂದೇನಕ್ಕೋ ನನಗೆ ಬೇಕಾಯಿತು ಅಂತಂದರೆ ನಾನು ದುಡ್ಡು ತಗೊಳಂಗಿರೋದಿಲ್ವಾ ಅಂದರೆ ಖಂಡಿತ ಇರುತ್ತೆ. ನೀವು NPS ಅಕೌಂಟನ್ನು ಓಪನ್ ಮಾಡಿ 3 ವರ್ಷ ಆದ ನಂತರ ಪಾರ್ಷಿಯಲ್ ವಿಡ್ರಾಗೆ ಅಲೋ ಇರುತ್ತೆ. ಅಂದರೆ ನೀವು ಇವತ್ತು NPS ವಾತ್ಸಲ್ಯ ಅಕೌಂಟ್ ಓಪನ್ ಮಾಡಿದ್ದೀರಾ ಅಂದರೆ ಇನ್ನು ಮುಂದಿನ 3 ವರ್ಷ ನೀವು ಯಾವುದೇ ರೀತಿಯಾದಂಥ ವಿಡ್ರಾ ಮಾಡೋಕ್ಕೆ ಆಗೋದಿಲ್ಲ. ಆದರೆ 3 ವರ್ಷ ಆದ ನಂತರ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ಆ ಪೀರಿಯಡಲ್ಲಿ ಅದರ 25%, ಉದಾಹರಣೆಗೆ ನೀವು ಒಂದು 3 ವರ್ಷ ಪ್ರತಿ ವರ್ಷ 1 ಲಕ್ಷ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀರಿ ಅಂತ ಅನ್ಕೊಳ್ಳೋಣ. ನಿಮಗೆ ಒಂದು 4ನೇ ವರ್ಷ 3 ವರ್ಷ ಇನ್ವೆಸ್ಟ್ ಮಾಡಾಗಿದೆ, 4ನೇ ವರ್ಷ ನಿಮಗೆ ಏನೋ ಎಜುಕೇಷನಿಗೆ ಒಂದು ಸ್ವಲ್ಪ ದುಡ್ಡು ತೆಗಿಬೇಕಾಯಿತು ಅಂತ ಅನ್ಕೊಳ್ಳೋಣ. ಸೊ 4 ವರ್ಷ ನೀವೇನಾದರೂ 1 ಲಕ್ಷ ಅಂದರೆ 4 ಲಕ್ಷ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಅದರ 25% ಅಂದರೆ 1 ಲಕ್ಷ ರೂಪಾಯಿನ ನೀವು ವಿಡ್ರಾ ಮಾಡೋಕ್ಕೆ ಗೌರ್ಮೆಂಟು ಅಲೋ ಮಾಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಥರ ಎಷ್ಟು ಸಲ ನೀವು ವಿಡ್ರಾ ಮಾಡ್ಬೋದು ಅಂತಂದರೆ 18 ವರ್ಷ ಅಂದರೆ ಮೇಯ್ನು NPS ವಾತ್ಸಲ್ಯ ಅಕೌಂಟಿಂದ NPS ರೆಗ್ಯುಲರ್ ಅಕೌಂಟ್ ಆಗಿ ಕನ್ವರ್ಟ್ ಆಗೋದು ಒಳಗಡೆ ಆಗಿ 3 ಸಲ ನೀವು ಈ ಥರ ಪಾರ್ಷಿಯಲ್ ವಿಡ್ರಾ ಮಾಡ್ಬೋದು. 3 ಸಲನೂ ಕೂಡ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ಅದರ 25% ಮಾತ್ರ ವಿಡ್ರಾ ಮಾಡೋಕ್ಕಾಗುತ್ತೆ. ಜೊತೆಗೆ ಸ್ಪೆಸಿಫಿಕ್ ರೀಸನಿಗೆ ಮಾತ್ರ, ಎಜುಕೇಷನ್ ರೀಸನಿಗೆ ಅಥವಾ ಏನೋ ಒಂದು ತುಂಬ ಒಂದು ಸಿವಿಯರ್ ಆಗಿ ಇಲ್ನೆಸ್ ಆಯಿತು, ಮಗುಗೆ ಹುಷಾರಿಲ್ಲ ಅಂತ ಆಯಿತು ಆವಾಗ, ಅಥವಾ ಏನೋ ಒಂದು ಡಿಸೆಬಿಲಿಟಿ ಆಗೋಯಿತು ಅಂತ ಅನ್ಕೊಳ್ಳೋಣ, ಆ ಥರ
75% ಡಿಸಬಿಲಿಟಿ ಆಗೋಯಿತು ಅಂತಂದರೆ ಆ ಥರ ಸ್ಪೆಸಿಫಿಕ್ ರೀಸನ್ನಿಗೆ ಮಾತ್ರ ನಿಮಗೆ ವಿಡ್ರಾಲ್ ಮಾಡೋಕ್ಕೆ ಬಿಡ್ತಾರೆ. ಬಟ್ ನೀವು 3 ಟೈಮ್ಸ್ ವಿಡ್ರಾಲ್ ಮಾಡ್ಬೋದು 18 ಇಯರ್ಸ್ ಮಗು 18 ಇಯರ್ಸ್ ಆಗೋದ್ರೊಳಗಡೆ ಆಗಿ. ಆದರೆ ಅಕೌಂಟ್ ಓಪನ್ ಮಾಡಿ 3 ವರ್ಷ ಆಗಿರಬೇಕು. ಯಾರಾದರೂ ಈಗ 15 ವರ್ಷ ಮಗುಗೆ 15 ವರ್ಷ ಆಗಿದ್ದಾಗ ಅಕೌಂಟ್ ಓಪನ್ ಮಾಡಿದ್ದೀರಾ, 16ನೇ ವರ್ಷ 10th ಮುಗಿತು, ಇನ್ನೇನೋ ಒಂದಾಯ್ತು, ಇವಾಗ ಸ್ಕೂಲ್ ಫೀಸ್ ಬರ್ಸ್ಬೇಕು ಅಂತ ಅಥವಾ ಕಾಲೇಜ್ ಫೀಸಿಗೆ ಅಂತ ಬೇಕು ಅಂತಂದರೆ ವಿಡ್ರಾ ಮಾಡೋಕ್ಕೆ ಬಿಡ್ತಾರೆ, ಬಿಡೋದಿಲ್ಲ. ಯಾಕೆಂದರೆ ನೀವು ಅಕೌಂಟ್ ಓಪನ್ ಮಾಡಿ ಇನ್ನೂ 1 ವರ್ಷ ಆಗಿರುತ್ತೆ. ಸೊ ಅಕೌಂಟ್ ಓಪನ್ ಮಾಡಿ 3 ವರ್ಷ ಆಗಿರುವಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಇದು ಪಾರ್ಷಿಯಲ್ ವಿಡ್ರಾ ರೂಲ್ ಇರುವಂಥದ್ದು. ಜೊತೆಗೆ 18 ವರ್ಷ ಆದಮೇಲೆ ಯಾವ ರೀತಿಯಾಗಿ ದುಡ್ಡು, ಸೊ ಇವಾಗ ಏನು 18 ವರ್ಷ ತನಕ ನಾನು ಅಕ್ಯುಮುಲೇಟ್ ಮಾಡಿರ್ತೀನಿ ಅಷ್ಟು ಮಗುಗೆ ಸಿಗುತ್ತಾ ಅಥವಾ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅದು NPS ಅಕೌಂಟಿಗೆ ಆಗಬೇಕಾದ್ರೆ 2 ಆಪ್ಷನ್ ಇದೆ. ನಿಮಗೆ ವಿಡ್ರಾಲ್ ಮಾಡಬೇಕು ಅಂತ ಇದೆ ಅಂತಂದರೆ ನಿಮಗೆ 2.5 ಲಕ್ಷಕ್ಕಿಂತಲೂ ಕಮ್ಮಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ, ಅಂದರೆ ಮಗುಗೆ ಈಗ ಒಂದು 10 ವರ್ಷ ಇದ್ದಾಗ ನೀವು NPS ಅಕೌಂಟ್ ಓಪನ್ ಮಾಡಿದ್ರಿ, 18 ವರ್ಷ ತುಂಬಿತು ಮಗುಗೆ, ಅಷ್ಟರೊಳಗೆ ನೀವು 2.5 ಲಕ್ಷ ಅಥವಾ ಅದಕ್ಕಿಂತ ಕಮ್ಮಿ ಅಮೌಂಟನ್ನು ನೀವು ಜಮೆ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ NPS ಅಕೌಂಟಲ್ಲಿ. ಆಗ ನಿಮಗೆ ಪೂರ್ತಿ ವಿಡ್ರಾಲ್ನ ಬಿಟ್ಬಿಡ್ತಾರೆ. 2.5 ಲಕ್ಷಕ್ಕಿಂತಲೂ ಕಮ್ಮಿ ಅಕೌಂಟಲ್ಲಿ NPS ವಾತ್ಸಲ್ಯ ಅಕೌಂಟಲ್ಲಿ ಇತ್ತು ಅಂತಂದರೆ ಅಷ್ಟು ದುಡ್ಡನ್ನು ನೀವು ವಿಡ್ರಾಲ್ ಮಾಡ್ಕೋಬೋದು. ಆದರೆ 2.5 ಲಕ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿತ್ತು ಅನ್ನೋ ಪಕ್ಷದಲ್ಲಿ ನಿಮಗೆ 20% ಮಾತ್ರ ನೀವು ಲಂಸಮ್ ವಿಡ್ರಾಲ್ ಮಾಡ್ಕೊತ ಹೋಗ್ಬೋದು. ಇನ್ನು 80%ನ ಆ್ಯನ್ಯೂಟಿ ಪ್ಲಾನಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಆ್ಯನ್ಯೂಟಿ ಪ್ಲಾನಲ್ಲಿ ಮುಂದುವರ್ಸಿದ್ರೆ ಅರ್ಥ ಏನು, ಮಗುಗೆ 60 ವರ್ಷ ಆಗಿದ್ರೆ ಅವ್ರು ದೊಡ್ಡವರಾಗಿ ಅವ್ರು ರಿಟೈರ್ಮೆಂಟ್ ತರ್ತಾರಲ್ಲ, ಆಗ ಅವರಿಗೆ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಸಿಗ್ತಾ ಹೋಗುತ್ತೆ. ಹಾಗಾಗಿ NPS ವಾತ್ಸಲ್ಯ ಸ್ಕೀಮಲ್ಲಿ ನೀವೇನು ಇನ್ವೆಸ್ಟ್ ಮಾಡಿರ್ತೀರೋ ಆ ದುಡ್ಡು ಮಗುಗೆ 18 ವರ್ಷ ಆದಾಗ ಅವ್ರು ಸಿಟಿಸನ್ ಆದಾಗ ಕಂಪ್ಲೀಟ್ ವಿಡ್ರಾಲಿಗೆ ಎಲಿಜಿಬಲ್ ಇರೋದಿಲ್ಲ. ಒಂದೇ ಸಲ ಎಲಿಜಿಬಲ್ ಇರುವಂಥದ್ದು ಒಂದೇ ಕ್ರೈಟೀರಿಯಾದಲ್ಲಿ ಯಾವಾಗ ಇನ್ವೆಸ್ಟ್ ಮಾಡಿರೋಂಥ ಅಮೌಂಟು 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ NPS ವಾತ್ಸಲ್ಯ ಅಕೌಂಟಲ್ಲಿ, ಆಗ ಮಾತ್ರ ನಿಮಗೆ ಪೂರ್ತಿ ದುಡ್ಡು ನಿಮಗೆ ಸಿಗ್ತಾ ಹೋಗುತ್ತೆ. ಇಲ್ಲ ಅನ್ನೋ ಪಕ್ಷದಲ್ಲಿ 20% ಮಾತ್ರ ನೀವು ವಿಡ್ರಾ ಮಾಡ್ಕೊತ ಹೋಗ್ಬೋದು. ಇನ್ನು 80%ನ ಆ್ಯನ್ಯೂಟಿ ಪ್ಲಾನಲ್ಲಿ ತೊಗೊಂಡು ಇಟ್ಕೋಬೇಕಾಗುತ್ತೆ. ಅದು ಅವರು ರಿಟೈರ್ಮೆಂಟ್ ಆದಾಗ, ಯಾರು ಹೆಸರಲ್ಲಿ ಅಕೌಂಟ್ ಓಪನ್ ಆಗಿರುತ್ತೋ ಅವ್ರು ರಿಟೈರ್ಮೆಂಟ್ ಆದಾಗ ಸಿಗ್ತಾ ಹೋಗುತ್ತೆ. ಸೊ Tier 1 ಅಕೌಂಟಿಗೆ ಚೇಂಜ್ ಆಯಿತು ಅಂತಂದರೆ ಅಗೇನ್ ಆವಾಗ ನೀವು ಚೂಸ್ ಮಾಡ್ಬೋದು, ಅಲ್ಲಿ ಮತ್ತೆ ಅಗ್ರೆಸಿವ್ ಮಾಡ್ಕೊಬೋದಾ ಅಥವಾ ಮತ್ತೆ ಫಂಡ್ ಕ್ಯಾಟಗರಿ ನಿಮಗೆ ಆ ಟೈಮಲ್ಲಿ ರಿಸ್ಕ್ ಅಪಟೈಟ್ ತಕ್ಕಂಗೆ ಯಾವ ರೀತಿಯಾಗಿ ಚೇಂಜ್ ಮಾಡ್ಬೋದು ಆ ರೀತಿ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು NPS ವಾತ್ಸಲ್ಯ ಅಕೌಂಟ್ ಅಂದರೆ ಏನು, ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತು ಯಾವ್ಯಾವ ಇನ್ವೆಸ್ಟ್ಮೆಂಟ್ ಚಾಯ್ಸ್ ಇದೆ, ಮತ್ತು ವಿಡ್ರಾಲು ಮೆಚುರಿಟಿ ಟೈಮಲ್ಲಿ ಯಾವ್ಯಾವ ಆಪ್ಷನ್ಸ್ಗಳಿರುತ್ತೆ ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. NPS ಅಕೌಂಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ರೆಗ್ಯುಲರ್ NPS ಅಕೌಂಟ್ ಬಗ್ಗೆ Tier 1 Tier 2 ಅಕೌಂಟು ಏನಿದೆ, ಯಾವ ಕತೆ ಅದನ್ನು ತಿಳ್ಕೊಬೇಕು ಅಂತಂದರೆ ದಯವಿಟ್ಟು NPS ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ಮುಂಬರೋ ಸೀರೀಸ್ನಲ್ಲಿ ಡೆಡಿಕೇಟೆಡ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಮತ್ತೊಂದು MM ಪ್ರೀಮಿಯರ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.